ಹಾಯ್ ಗೈಸ್, ಇವತ್ತು ನಾವು ಮಾತ್ರ ರಜಾಕರ್ ಮೂವಿ ಯುದ್ಧ ಮೂವಿ. ರಜಾಕರ್ ಮೂವಿ ಥಿಯೇಟರ್ನಲ್ಲಿ ಪೂರಾ ಥಿಯೇಟರ್ ಖಾಲಿ ಅದ ನೋಡ್ರಿ. ಪೂರಾ ಬ್ಯಾಕ್ ಅಂದ್ರೆ ಬ್ಯಾಕ್, ಮ್ಯಾಲ್ ಅಂದ್ರೆ ಮ್ಯಾಲ್, ಎಷ್ಟು ಗನ ಖಾಲಿ ಅದ ಮಂದಿ ಇದ್ದರು. ಮತ್ತು ಅದು ಸ್ವಲ್ಪ ಡೌಟ್ ಬಂತು, ಶೋ ಚಾಲೂ ಮಾಡ್ತಾರೆ ಇನ್ನು ಕ್ಯಾನ್ಸಲೇ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಒನ್, ಯೋಧ ಮೂವಿ ಒಳಗೆ ಸ್ವಲ್ಪ ಜಾಸ್ತಿ ಪಬ್ಲಿಕ್ ಇತ್ತು, ಮೂವರೇ ಇದ್ದರು, ಅದಕ್ಕೆ ಜಾಸ್ತಿ ಪಬ್ಲಿಕ್ ಇದ್ದಿಲ್ಲ. ಮತ್ತು 4-5 ಮಂದಿ ಅದ, ಮುಟ್ಟ ಕಡಿಮೆ ಪಬ್ಲಿಕ್ ಅದ. ಮತ್ತು ಯೋಧ ಮೂವಿ ಅಲ್ಲಿ ಡೌಟ್ ಬಂತು ನನಗೂ, ಇದು ಶೋ ಚಾಲು ಆಗ್ತದೇನು ಕ್ಯಾನ್ಸಲ್ ಮಾಡ್ತಾರೆ. ಫೈನಲಿ ಶೋ ಚಾಲು ಮಾಡಿದ್ರೆ ಮೂವಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿನ. ಕಂಪ್ಲೀಟ್ ರಿವ್ಯೂ ಕೊಡೋಕೈತೆ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ರಜಾಕರ್ ಮೂವಿ ಡಾಕ್ಟರ್ ಯಾತ ಸತ್ಯನಾರಾಯಣ ಆ್ಯಕ್ಷನ್ ಮುಟ್ಟ ಚಲೋ ಅದ. ಕ್ಯಾಮ್ರಾ ವರ್ಕ್ ಆಗಲಿ, ಸೌಂಡ್ ಡಿಸೈನಿಂಗ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಫಿಲ್ಮ್ನಲ್ಲಿ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ, ಮತ್ತು ಕ್ಯಾರೆಕ್ಟರ್ ವಾಸ್ ನಾವು ಮಾತಾಡ್ಬೇಕಂದ್ರೆ ಎಲ್ಲಿ ನಮಗೆ ವೀಕ್ ಅನ್ಸಲ್ಲ. ಮೂವಿ ಒಂದು ಸ್ಟ್ರಾಂಗ್ ಪಾಯಿಂಟ್ನಾಗೆ ಅದ, ಓಕೆನಾ. ಅಷ್ಟೇ ಪಬ್ಲಿಕ್ ಯಾಕೆ ಬಂದಿಲ್ಲ ಮೂವಿ ನೋಡ್ಲಿಕ್ಕೂ, ಹಿಸ್ಟ್ರಿ ಬಗ್ಗೆದಾಗ ಅದ. ಪಬ್ಲಿಕ್ ಬರಬೇಕಿತ್ತು ನೋಡ್ಲಕ್ಕಂತ ನನಗೆ ಅನಿಸಿತು. ಗೊತ್ತಿಲ್ಲದ ಮಂದಿಗೆ ಇನ್ನೂ ಗೊತ್ತಾಗ್ತದ ನಮ್ಮ ಹಿಸ್ಟ್ರಿ ಬಗ್ಗೆದಾಗ. ಆ್ಯಕ್ಚುಲಿ ಹೈದರಾಬಾದ್ ಒಳಗೆ ಏನು ರೂಲ್ ಆಗಿತ್ತು, 88% ಹಿಂದೂ ಮೆಜಾರಿಟಿ ಇದ್ದ ಮೇಲೆ ಇಷ್ಟು ಗನ ಪ್ರಾಬ್ಲಮ್ ಏನಾಯಿತು, ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಇಂಪಾರ್ಟೆಂಟ್ ರೋಲ್ ಅದ ಹೈದರಾಬಾದ್ ಮ್ಯಾಲೆ. ಇದು ಫಿಲಿಮ್ನಲ್ಲಿ ಡಾಕ್ಟರ್ ಸರ್ ಚಲೋ ಆಗಿ ಪ್ರೆಸೆಂಟೇಷನ್ ಕೊಟ್ಟಾರ. ಇನ್ನೊಂದು 20 ನಿಮಿಷಕ್ಕೂ ಒಂದೊಂದು ಊರ ಬಗ್ಗೆದಾಗ ಡಾಕ್ಟರ್ ಸರ್ ತೋರಿಸ್ಯಾರ. ಇದೊಂದು ಸ್ಟ್ರಾಂಗ್ ಪಾಯಿಂಟ್ ಅದ. ಒಂದೊಂದು ಊರಿನಾಗ ಒಂದೊಂದು ಹೀರೋಗಳು ಇದ್ದಿರು. ಗನ್ಸ್ ಮಕ್ಕಳಿಗೆ ಹೀರೋಗಳಿದ್ದಿಲ್ಲ, ಹೆಣ್ಮಕ್ಳದ್ದು ಅಷ್ಟೇ ಇಂಪಾರ್ಟೆಂಟ್ ರೋಲ್ ಇತ್ತಂದ್ರೆ ಡಾಕ್ಟರ್ ಸರ್ ತೋರಿಸ್ಯಾರ. ಅದೊಂದು ಸ್ಟ್ರಾಂಗ್ ಪಾಯಿಂಟ್ ಫಿಲಿಮ್ನಲ್ಲಿ ಪ್ರೆಸೆಂಟೇಷನ್ ಕೊಟ್ಟಾರ. ಈಗ ನಾ ಮಾತಾಡ್ಬೇಕಂದ್ರೆ ಸ್ಟಾರ್ಟಿಂಗ್ದಾಗೆ ಫಿಲಿಮ್ನಲ್ಲಿ ರಜಾಕರ್ ಆರ್ಮಿ ಏನಿತ್ತಲ್ಲ, ಅಂದ್ರೆ ರಾಜ್ ಅರ್ಜುನ್ ಏನೋ ಅವನ ಹೆಸರದ, ಅವ್ನ ಕ್ಯಾರೆಕ್ಟರ್ ನೋಡ್ರಿ, ಒಂದು ಸ್ಟ್ರಾಂಗ್ ಪಾಯಿಂಟ್. ಅವ್ನಿಗೆ ನೋಡಿದಾಗ ನಿಮಗೆ ಸಿಟ್ಟು ಬರ್ತದೆ, ನಿಮಗೆ ಹೋಗಿ ಒಳ್ಳೆಯನ ನಿಮಗೆ ಅನಿಸ್ತದ. ಬಟ್ ಡಾಕ್ಟರ್ ಸರ್ ಥೋಡೆ ಸೀನ್ಗಳು ಫಿಲ್ಮ್ನಲ್ಲಿ ಇಟ್ಟಾರಲ್ಲ, ನೀವು ಮೂವಿ ಹಂಗೆ ನೋಡ್ತಿರಲ್ಲ, ಕಣ್ಣಾಗ ಆಟೋಮೆಟಿಕ್ ನೀರು ನಿಮಗೆ ಬರ್ತಾವೆ. ಯಾಕಪ್ಪ ನನ್ನ ಕಣ್ಣಾಗ ನೀರು ಬರ್ಲತ್ತವ ನಿಮಗೆ ಅನಿಸ್ತದ, ಅದು ಮೂವಿ ನೋಡೋ ಮಟ್ಟಿಗೆ ಶಾರ್ಟ್ ಆ ಥರ ಫಿಲ್ಮ್ನಲ್ಲಿ ಯಾವ ಅದು ನಿಮಗೆ ಕಣ್ಣಾಗ ನೋಡ್ಲಿಕ್ಕಾಗಲ್ಲ. ಥೋಡೆ ಮಾತುಗಳಾಗಲಿ, ಥೋಡೆ ಸೀನ್ಸ್ಗಳಾಗಲಿ, ಥೋಡೆ ಡೈಲಾಗ್ಸ್ಗಳಾಗಲಿ, ಥೋಡೆ ನಾವು ಮಾತಾಡ್ಬೇಕಂದ್ರೆ ಅವ್ರ ಆ್ಯಕ್ಟಿಂಗ್ ನೋಡಿಗಿಸಿ ಕಣ್ಣಾಗ ನೀರು ಬರ್ತಾವೆ, ಆಟೋಮೆಟಿಕ್ ಬಂದ್ಬಿಡ್ತಾವೆ. ಅವ್ರು ಥೋಡೆ ಶಾರ್ಟ್ಗಳು ಡಾಕ್ಟರ್ ಸರ್ ಪ್ರೆಸೆಂಟೇಷನ್ ಚಲೋ ಆಗಿ ಕೊಟ್ಟಾರ. ಈ ಕ್ಯಾಮ್ರಾ ವರ್ಕ್ ನಾವು ಅಂತೀವಲ್ಲ, ಕ್ಯಾಮ್ರಾ ವರ್ಕ್ ಮುಟ್ಟ ಚಲೋ ಆಗಿ ಪ್ರೆಸೆಂಟೇಷನ್ ಕೊಟ್ಟಾರ. ಸೌಂಡ್ ಆಗಲಿ, ಮತ್ತು ಅನುಸೂಯ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಏನದಲ್ಲ, ಬದುಕಮ್ಮ ಒಂದು ಸಾಂಗ್ ಅದ, ಅದು ಸಾಂಗ್ಗಳಾಗಿ ಪೂರ ಸಿಟ್ಟಿನಾಗೆ ಅವ್ರು ಇರ್ತಾರೆ. ಅದು ಪೂರ ಸಾಂಗ್ ಅದ್ರ ಮೇಲೆ ಡೆಡಿಕೇಟೆಡ್ ಅದ. ಅವ್ರು ಅಲ್ಲಿ ಅಂತ ಭಯಂಕರ ಸೀನ್ ಅದಾವ, ಪೂರ ಮೈ ಮೇಲೆ ಬಟ್ಟೆ ತೆಗೆದು ಬಿಡ್ತಾರ. ಅದು ಸಾಂಗ್ ಹಂಗೆ ಸ್ಟಾರ್ಟಿಂಗ್ ನಡೀತಾ ಇರ್ತದ. ಅನುಸೂಯ ಏನು ರೋಲ್ ಅದಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ನನಗೆ ಅನಿಸಿತ್ತು. ಬಟ್ ಅವ್ರದ್ದು ಮುಗಿದ್ಮೇಲೆ ಇನ್ನೊಬ್ಬರದ್ದು ರೋಲ್ ಚಾಲು ಆಗ್ತದ. ಒಂದು ಹೋರಿ ಸೀನ್ ಅದ, ಒಂದು ನಂದಿ ಸೀನ್ ಅದ ಫಿಲಿಮ್ನಲ್ಲಿ. ಅದು ಸೀನ್ ನೋಡ್ರಿ ನೀವು, ಶಾರ್ಟ್ ಭಯಂಕರ ನಮಗೆ ಅನಿಸೋದು. ರಿಯಾಲಿಟಿ ಅಪ್ಲೇ ನಮ್ಗೆ ಪೂರ ಶಾರ್ಟ್ಗಳು ಅನ್ಸೋ ಫಿಲ್ಮ್ ನೋಡೋ ಮಟ್ಟಿಗೆ. ಇದು ಶಾರ್ಟ್ ಟು ಶಾರ್ಟ್ ಡಾಕ್ಟರ್ ಸರ್ ಪ್ರೆಸೆಂಟೇಷನ್ ಚಲೋ ಆಗಿ ಕೊಟ್ಟಾರ. ಸಾಂಗ್ಗಳು ಪೂರ ಫಿಲ್ಮ್ ಮಾಸ್ ಆಡಿಯನ್ಸಲ್ಲಿ ಕೇಟಾರ. ನೆಕ್ಸ್ಟ್ ಫೀಮೇಲ್ ಆ್ಯಕ್ಟರ್ ಬಗ್ಗೆ ನಾನು ಮಾತಾಡ್ಬೇಕಂದ್ರು ಇಂದ್ರಾಜ ಕ್ಯಾರೆಕ್ಟರ್ ಬಾಸ್. ಇವ್ರ ಲೇಡಿ ಮಾಸ್ ಆ್ಯಕ್ಟರ್ ಅರ. ರೈತರ ಮಗಳು ಹೆಂಗೆ ಅಂತಾರಲ್ಲ, ಈ ಫಿಲ್ಮ್ನಲ್ಲಿ ಅವ್ರದ್ದು ಕ್ಯಾರೆಕ್ಟರ್ ಹಾಗೆ ಅದ, ಓಕೆನಾ. ನಾನು ಹೊಲ್ದಾಗ ನಾ ಬಿತ್ತಿಗೆ ನನ್ನ ಬೀಜ ನಾವು ಹೊಲಿತೀನಿ, ನೀವು ಯಾವಲೇ ಕೇಳೋ ಅಂತ ಈ ಥರ ಅಂತಾರೆ. ನಮ್ಮ ನಿಜಾಮ್ ಸರ್ಕಾರ ಎಲ್ಲ ನೀವೆಲ್ಲ ಬಿತ್ತಿದ್ದೆಲ್ಲ ತಂದು ಕೊಡ್ರಿ ಅಂತಂದ್ರೆ, ಯಾವಲೇ ನಿಜಾಮ್ ಸರ್ಕಾರ ನಿಮಗೂ ಅಂತ ಈ ಥರ ಒಂದು ಡೈಲಾಗ್ ಅದ ಫಿಲ್ಮ್ನಲ್ಲಿ. ಅದು ನಿಮ್ಗೆ ಕೇಳಿದ್ರೆ ನೀವು ಶಾಕಿಂಗ್ ಆಯ್ತು ರೀ. ಅಂದ್ರೆ ಬಂದ್ರೆ ಅಂದ್ರೆ ನಿಮ್ಗೆ ಕಡ್ದಾಗ್ತಾನೆ ಕೈಕಾಲು ಅಂತ ಈ ಥೋಡೆ ಮಾತುಗಳು ನಿಮಗೆ ಅನಿಸ್ತಾವೆ. ಆ ಟೈಮ್ನಾಗ ಹಿಂಗೆ ಆಗ್ಯದಪ್ಪ ಅಂತ. ಡಾಕ್ಟರ್ ಸರ್ ಅದೇ ಇಂಪಾರ್ಟೆಂಟ್ ಫಿಲ್ಮ್ನಲ್ಲಿ ರೋಲ್ ಕೊಟ್ಟಾರ. ಅಂದರೆ ಒಬ್ಬರ ಮೇಲೆ ಫೋಕಸ್ ಇಟ್ಟಿಲ್ಲ ಫಿಲ್ಮ್ನಲ್ಲಿ, ಪ್ರತಿಯೊಬ್ಬರ ಕ್ಯಾರೆಕ್ಟರ್ಗೆ ಒಂದು ಮೇನ್ ಇಂಪಾರ್ಟೆಂಟ್ ರೋಲ್ ಕೊಟ್ಟಾರ. ನನಗೆ ಮೇನ್ ಅಂದ್ರೆ ಇಂದ್ರಾಜ ಕ್ಯಾರೆಕ್ಟರ್, ಅನುಸೂಯ ಕ್ಯಾರೆಕ್ಟರ್. ಇನ್ನೊಂದು ನಂದಿ ಬಲ್ಲಿ ಒಂದು ಸೀನ್ ಅದ, ಅವ್ರ ಹೆಸರು ನನಗೆ ನೆನಪರ್ಲಾಗ್ಯದ. ಅವ್ರ ಆ್ಯಕ್ಟಿಂಗ್ನು ಬಾಸ್ ಖತರ್ನಾಕ್ ಅದ. ಅವ್ರು ಕುಸ್ತಿ ಆಡ್ತಾರಲ್ಲ, ಅದು ಸೀನು, ಅದು ನಂದಿ ಬಂದು ಹೊಡಿತದ ನೋಡ್ರಿ, ಅದು ಮಾಸ್ ಲುಕ್ ಅದ. ಅದು ಮಜಾ ಬಂತು ಮೂವಿ ನೋಡೋ ಮಟ್ಟಿಗೆ. ಮೂವಿಯಲ್ಲಿ ಡಿಸಪಾಯಿಂಟ್ ಇಲ್ಲ. ಮತ್ತು ನಿಜಾಮ್ ಸರ್ಕಾರ ಯಾರು ರೋಲ್ ಪ್ಲೇ ಮಾಡಿದ್ರಲ್ಲ ಅವ್ರಂತ ಬಾಸ್ ಲಿಟ್ರಲಿ ಅವ್ರು ಅಪ್ಲೈ ಮಾಡ್ಯಾರ. ಯಾಕಂದ್ರೆ ಫೋಟೋದಾಗ ನೋಡಿವಲ್ಲ, ಸೇಮ್ ಅವ್ರ ಹಂಗೆ ಕಾಣ್ಲತ್ತಿರು. ಪರ್ಸ್ನಾಲಿಟಿ ಆಗಲಿ, ಅವ್ರ ಫೇಸ್ ಆಗಲಿ ಆ್ಯಸ್ ಇಟ್ ಯೂಸ್ ನಮಗೆ ಕಾಣ್ಲತ್ತಿತ್ತು. ಬಟ್ ಅವ್ರು ಎಷ್ಟು ಕಂಜೂಸಾರ ಅಂತ ಫಿಲಿಮ್ನಲ್ಲಿ ಡಾಕ್ಟರ್ ಸರ್ ತೋರಿಸ್ತಾರೆ. ಯಾಕಂದ್ರೆ ಮೂವಿ ಹಂಗೆ ಸ್ಟಾರ್ಟ್ ಆತಲ್ಲ, ಸಂಗಟ ಒಂದು ಬ್ರಿಟಿಷ್ ಮಂದಿಗೆ ತೋರಿಸ್ತಾರೆ. ಇಲ್ಲಿ ನಿಜಾಮ್ ಸರ್ಕಾರ ಅವ್ನು ಸೀಕ್ರೆಟ್ ತೊಂದಿಗೆ ಸೇದತಾನಲ್ಲ, ಅಂದ್ರೆ ಅವ್ನ ಬಲ್ಲಿ ಇದು ತೊಂದಿಗೆ ಸೇದಲ್ಲ, ಅವ್ನು ಬ್ರಿಟಿಷ್ ಕೊಡ್ತಾನೆ ನೋಡು, ಅವ್ನ ಬಲ್ಲಿ ತೊಂದಿಗೆ ಪೂರ ಡಬ್ಬನ ತೊಂದಿಗೆ ಸೇದತಾನ ಡಾಕ್ಟರ್ ಸರ್ ತೋರಿಸಿ. ಇದೊಂದು ಪಾಯಿಂಟ್ ಅವ್ನು ಹೆಂಗೆ, ಅವ್ನ ಹಿಸ್ಟ್ರಿ ಹೆಂಗಿತ್ತಂತ. ಸೊ ಡಾಕ್ಟರ್ ಸರ್ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಕ್ಯಾಮ್ರಾ ವರ್ಕ್ ಆಗಲಿ, ಸೌಂಡ್ ಡಿಸೈನಿಂಗ್ ಆಗಲಿ, ಮತ್ತು ಕ್ಯಾರೆಕ್ಟರ್ ವೈಸ್ ನಾವು ಮಾತಾಡ್ಬೇಕಂದ್ರೆ ಯಾರ್ದು ಏನು ಕಮ್ಮಿ ಕೊಟ್ಟಿಲ್ಲಪ್ಪ ರೋಲ್ ನಮ್ಗೆ ಅನಿಸಲ್ಲ. ಎಲ್ಲೂ ಸ್ಟಿಫೈನಿ ಮಾಡಿನ ಕ್ಯಾರೆಕ್ಟರ್ ವೈಸ್ ನನಗೆ ಅನಿಸದ.
ಬಟ್ ಪಬ್ಲಿಕ್ ಬಂದಿಲ್ಲ. ಇದೊಂದು ದೊಡ್ಡ ಮಾತೇ ಅದ. ವೆಲ್, ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನದ ಸರ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಲಿಕ್ಕರು ಹೈದರಾಬಾದ್ ನಮಗೆ ಆತೇ ಅಲ್ಲ. ಅವ್ರದ್ದು ಏನು ಇಂಪಾರ್ಟೆಂಟ್ ರೋಲ್ ಅದ, ಅವ್ರು ಹೆಂಗೆ ಆಪ್ರೇಷನ್ ಪೋಲೋ ನಡೆಸಿರು ಫಿಲ್ಮ್ನಲ್ಲಿ. ಡಾಕ್ಟರ್ ಸರ್ ಪ್ರೆಸೆಂಟ್ ಆಗಿ ಚಲೋ ಆಗಿ ಟೈಮ್ ಪ್ರಕಾರ ತೋರಿಸ್ಯಾರ. ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಟೈಮ್ ಆದಮೇಲೆ ಅವ್ರಿಗೆ ಸ್ವಲ್ಪ ಹೆಲ್ತ್ನೂ ಖರಾಬ್ ಆಗ್ತದ, ಅದನ್ನು ಪಾಯಿಂಟ್ ಡಾಕ್ಟರ್ ಸರ್ ಆಗಿ ತೋರಿಸ್ಯಾರ. ಅಂದರು ಹೈದರಾಬಾದ್ ಮೇಲೆ ಎಷ್ಟು ಗನ ಅತ್ಯಾಚಾರ ಆಲತ್ತಿತ್ತು, ಹೆಂಗೆ ರೂಲ್ ಮಾಡ್ಲತ್ತಿರು ನಿಜಾಮ್ ಸರ್ಕಾರ ಅಂತ ಡಾಕ್ಟರ್ ಸರ್ ಚಲೋ ಆಗಿ ತೋರಿಸ್ಯಾರ. ಎಲ್ಲಿ ನಮಗೆ ವೀಕ್ ಪಾಯಿಂಟ್ ಅನಿಸಿಲ್ಲ, ಚಲೋ ಆಗಿ ಪ್ರೆಸೆಂಟೇಷನ್ ಕೊಟ್ಟಾರ. ನನಗೆ ಮುಟ್ಟ ಇಷ್ಟ ಆಯ್ತು ಮೂವಿ. ಐ ಹೋಪ್ ಥೋಡೆ ಮಂದಿಗೆ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ. ಇದು ಮೂವಿ ನೋಡಿದ್ಮೇಲೆ ಇನ್ನೊಂದು ಮಂದಿಗೆ ಗೊತ್ತಾಗ್ತದ. ಇದು ಮೂವಿ ಕನ್ನಡದಾಗೂ ರಿಲೀಸ್ ಆಗ್ಯದ. ತೆಲುಗು ಡಬ್ಬಿಂಗ್ ವಾಯ್ಸ್ನೂ ಸರಿಯಾಗದ. ನಾ ತೆಲುಗುದಾಗ ಮೂವಿ ನೋಡಿನಲ್ಲ, ಸೊ ಕನ್ನಡ ಡಬ್ಬಿಂಗ್ ವಾಯ್ಸ್ ಹೆಂಗದ ನನಗೆ ಇನ್ನೂ ಗೊತ್ತಿಲ್ಲ, ಯಾಕಂದ್ರೆ ಕನ್ನಡದಾಗ ನಾ ಮೂವಿ ನೋಡಿಲ್ಲ. ಸೊ ನಮ್ಮ ಸ್ಟೇಟ್ದಾಗ ಅದೇ ನಂಬಲ್ಲಿ ರಿಲೀಸ್ ಆಗಿಲ್ಲ ಕನ್ನಡದಾಗ ಮೂವಿ, ತೆಲುಗುದಾಗ ರಿಲೀಸ್ ಆಗ್ಯದ. ಕನ್ನಡದಾಗ ಪೂರಾ ಫಿಲ್ಮ್ ಹೆಂಗೆ ಸೌಂಡ್ ಕೊಟ್ಟಾರ ಅದು ನನಗೆ ಗೊತ್ತಿಲ್ಲ. ಸೊ ಇದೊಂದು ಪಾಯಿಂಟ್ ಅದ. ಸೊ ನನಗಿಲ್ತ ಇದು ಮೂವಿ ನನಗೆ ಇಷ್ಟ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ನಾವು ಮಾತಾಡೋಣ ಯೋಧ ಮೂವಿ. ಬಸ್ತಾರ್ ಮೂವಿ ನೋಡಿದ ಮೇಲೂ ಇಷ್ಟು ಗನ ಚಲೋ ಸ್ಟೋರಿ ಇದ್ದ ಮೇಲೂ, ಮತ್ತು ರಜಾಕಾರ್ ಮೂವಿ ನೋಡಿಗೆಸಿ ಇಷ್ಟು ಗನ ಚಲೋ ಒಂದು ಬೇರೆನೇ ಚಲೋ ಮೈಂಡ್ ಇತ್ತು. ಯೋಧ ಮೂವಿ ನೋಡಿಗೆಸಿ ಯಾಕಪ್ಪ ನೋಡಿನಪ್ಪ ಅಂತ ನನಗೆ ಅನಿಸಿತ್ತು. ಸೊ ಕಂಪ್ಲೀಟ್ ರಿವ್ಯೂ ಕೊಡೋಕೆ ಪहिले ವಿಡಿಯೋ ಲೈಕ್ ಮಾಡಿರಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್ ಮಾಡಿರಿ ಬಾಸ್. ಸೊ ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಫಿಲ್ಮ್ನಲ್ಲಿ ಸಿದ್ಧಾರ್ಥ್ ಮಲ್ಹೋತ್ರಾ ಯಾರ ಆ್ಯಂಡ್ ರಾಶಿ ಖನ್ನಾ ಫಿಲ್ಮ್ನಲ್ಲಿ ಯಾರ. ಟೇಲರ್ ಒಳಗೆ ಒಂದು ಶಾರ್ಟ್ ತೋರಿಸಿರಲ್ಲ, ಅದು ಫಿಲ್ಮ್ನಲ್ಲಿ ಅಷ್ಟೇ ಶಾರ್ಟ್ ಅದ. ಓಕೆನಾ. ಅದು ಇಂಟ್ರೆಸ್ಟಿಂಗ್ ನಮಗೆ ಮಜಾ ಬರ್ತದೆ. ಮೂವಿ ಹೆಂಗೆ ಸ್ಟಾರ್ಟ್ ಅದಲ್ಲ, ಒಂದು ಆಪ್ರೇಷನ್ ಮೇಲೆ ಹೋತಾನೋ ಅರುಣ್ ಅವರು ಸರಿಯಾಗದ. ಅದು ಶಾರ್ಟ್ ನಮಗೆ ಸ್ಟಾರ್ಟಿಂಗ್ ಮಜಾ ಬರ್ತದೆ. ಬಟ್ ಎಡಿಟರಿಗೆ ನಾವು ಹೇಳಬೇಕಾಗ್ತದ, ಅದು ಶಾರ್ಟ್ ನೀವು ಎಡಿಟಿಂಗ್ ಮಾಡಿರಲ್ಲ ಸರಿಯಾಗಿ ನೀವು ಮಾಡಿರಿ. ಸೆಕೆಂಡ್ ಒನ್ ಇಲ್ಲ, ನಾವು ಮಾತಾಡ್ಬೇಕಂದ್ರು ಓಕೆ ಒಂದು ದೇಶಭಕ್ತಿ ಪ್ರೀತಿ ಆದ ತೋರಿಸಿದ್ರೆ ಕರೆಕ್ಟ್ ಅದ. ಲೈಕ್ ಮಾಡಿ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಅವಾಗ ಹೇಳಿನಲ್ಲಪ್ಪ ಮತ್ತೆ ಕೇಳತ್ತೆ ಅಂತ ಅನ್ಕೋಬೇಡ್ರಿ. ಈ ಫಿಲ್ಮ್ನು ಹಂಗೆ ಅದಪ್ಪ, ರಿಪೀಟ್ ಹೇಳಬೇಕಾಗ್ತದ, ಅವಾಗೇ ಸ್ಟೋರಿ ಅರ್ಥ ಆಗ್ತದ. ಸೊ ಹಾಂ, ಸ್ವಲ್ಪ ಟೆಲ್ಲೊಳಗೆ ನನಗೆ ಡೌಟ್ ಇತ್ತು, ಅವಾಗ ನಿಮಗೆ ರಿವ್ಯೂ ಕೊಟ್ಟಿದ್ದಾನೆ. ಮತ್ತು ಪಾಕಿಸ್ತಾನ ಪ್ರೀತಿ ಅದಂತ ತೋರ್ಸ್ಲಕ್ಕೆ ಹೋಗ್ಬಾರ್ದು ಅಂತ ಅಂದೆ. ನಂದೇನು ಡೌಟ್ ಇತ್ತಿಲ್ಲ, ಫಿಲ್ಮ್ 100% ಅದೇ ಜಸ್ಟಿಫೈ ಮಾಡಿದೆ. ಓಕೆನಾ. ದಿಮಾಕ್ಲೆಸ್ ಹೊರಗಾವ ಪೂರಾ ಸ್ಟೋರಿ, ದಿಮಾಕ್ಲೆಸ್ ಹೊರಗಾವ ಪೂರಾ ಆ್ಯಕ್ಷನ್ ಸೀನ್ಸ್ ಅಲ್ಲ, ಮತ್ತು ಸ್ಟೋರಿನೂ ಭಯಂಕರ ಅದ. ಅದು ಆ್ಯಕ್ಷನ್ ಕಂಪ್ಲೀಟ್ ಆದಲ್ಪೆ. ಮತ್ತು ದಾಲೋ ಎಕ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್, ಶಾರುಖ್ ಖಾನ್ ಬಂದ್ಬಿಡ್ತಾನಲ್ಲಿ. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರು ಒಂದು ಪ್ಲೇನ್ ಹೈಜಾಕ್ ಆಗ್ತದ. ಅದೇ ಪ್ಲೇನ್ನಾಗ ಅರುಣ್ನು ಇರ್ತಾರೆ, ಅದೇ ಪ್ಲೇನ್ ಒಳಗೆ ಒಬ್ಬರು ಸೈಂಟಿಸ್ಟ್ನೂ ಇರ್ತಾರೆ. ಪ್ಲೇನ್ ಹೈಜಾಕ್ ಆಗೋದು ಈಗ ಅರುಣ್ ಜಿಮ್ಮೆದಾರಿ ಇರ್ತದ. ಅದು ಪ್ಲೇನ್ ಹೈಜಾಕ್ ಆಗಿದಲ್ಲ, ಅದು ಪ್ಲೇನ್ ಹೈಜಾಕ್ ಆಗ್ಲಕ್ಕೆ ಹೋಗ್ಬಾರ್ದು ಅಂತ ಸೈಂಟಿಸ್ಟ್ಗೆ ಹೆಂಗಾನ ಉಳ್ಸ್ಕೊಂಡು ತರಬೇಕಂತ. ಅರುಣ್ ಪ್ಲೇನ್ಲೆಸ್ ಹೊರಗೆ ಬಿದ್ದು ಬಿಡ್ತಾನೆ, ಪ್ಲೇನ್ ಹೈಜಾಕಾಗಿ ಹೋಗ್ಬಿಡ್ತದೆ. ಇವನ ಮೇಲೆ ದೊಡ್ಡ ದೊಡ್ಡ ಅಲಿಗೇಷನ್ ಬಿದ್ದು ಬೀಳ್ತಾವೆ. ಫಿಲ್ಮ್ ಇಲ್ಲೇಸೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಮತ್ತು ಸಾಂಗ್ ರಿಪೀಟ್ ಇಮೋಷ್ನಲ್ ಕನೆಕ್ಟ್ ನಿಮಗೆ ಮಾಡ್ತದೆ ಫಿಲ್ಮ್. ಇಲ್ಲಿ ನನಗೆ ಅನ್ಸಲ್ಲ ಕನೆಕ್ಟ್ ಮಾಡಲು, ಇದೇನಪ್ಪ ಹಿಂಗೆ ಆಯ್ತು ಅಂತ ಅನಿಸ್ತದ. ಓಕೆ, ಅವ್ರ ಫಾದರ್ ಒಂದು ಜಿಮ್ಮೆದಾರಿ ಇರ್ತದೆ, ಇದೇ ಏಜೆನ್ಸಿ ಅವಾಗೂ ಬಂದಾಗ್ಬಿಡಂತು. ಇದು ಟೀಮ್ ಲೀಡರ್ ಇರ್ತಾನೆ ಅರುಣ್ ಅವರು. ಸೊ ಒಂದೇ ಡ್ರೀಮ್ ಇರ್ತದೆ. ಇಲ್ಲಿ ಫ್ಯಾಮಿಲಿ ಗಿಮ್ಲಿ ಏನು ಇಂಪಾರ್ಟೆಂಟ್ ಇಲ್ಲ, ಇದು ಏಜೆನ್ಸಿ ನನಗೆ ಇಂಪಾರ್ಟೆಂಟ್ ಅದ, ಇದು ಏಜೆನ್ಸಿ ನಾವು ಉಳಿಸ್ಬೇಕು, ನಮ್ಮ ಅಪ್ಪನ ಡ್ರೀಮ್ ಅದ ಅಂತ ಅವನು ಕನಸು ಇರ್ತದೆ ಪೂರ ಎಲ್ಲ. ಸ್ವಲ್ಪ ದಿನ ಹೋದ್ಮೇಲೂ ಮತ್ತು ಒಂದು ಪ್ಲೇನ್ ಒಳಗೆ ಸಡನ್ಲಿ ಹೋಗಿ ಅದೇ ಪ್ಲೇನ್ನಾಗ ಇವ್ನು ಕೊಡ್ತಾನೆ. ಆಲ್ರೆಡಿ ಪ್ಲೇನ್ ಹೈಜಾಕ್ ಆಗ್ಯದ, ಅದು ಅವನಿಗೂ ಗೊತ್ತಿರ್ತದ. ಸಡನ್ಲಿ ಒಂದು ಫೋನ್ ಸಿಗ್ತದೆ. ಇದೆಲ್ಲ ಪ್ರಾಬ್ಲಮ್ ಫಿಲ್ಮ್ನಲ್ಲಿ ತೋರಿಸ್ಯಾರ. ಅದು ಪ್ಲೇನ್ ಹೋಗಿ ಸೀದಾ ಅಲ್ಲೇ ನಾ ಅನ್ನೋದು ಜರುತ್ತಿಲ್ಲ, ಸೀದಾ ಅಲ್ಲೇ. ಯಾಕಂದ್ರೆ ಪಠಾಣ್, ಟೈಗರ್ 3, ವಾರ್ ಮೂವಿ, ಟೈಗರ್ ಜಿಂದಾ ಹೈ, ಮತ್ತು ಯಾವ ಬರೋವನು ಅವನು ಬರೋ ಇದ್ದು ಅಂದ್ರೂ ಅದನ್ನು ಅಲ್ಲೇ ಆಗ್ಬಿಟ್ರು. ಇದೆಲ್ಲ ಪೂರ ಸೀನ್ಗಳು ಇವೆಲ್ಲ ಅದೇ ರಿಪೀಟ್ ಅವ. ಏನು ಹೊಸ್ದಾಗಿ ಸ್ಟೋರಿ ಏನಿಲ್ಲ, ಅದೇ ರಿಪೀಟ್ ನನಗೆ ಅನಿಸಿದ್ದು. ಇದೇನಪ್ಪ ತಲೆ ಖರಾಬ್ ನಂದಲ್ಲ. ಟೇಲರ್ ಒಳಗೆ ನನಗೆ ಡೌಟ್ ಇತ್ತು, ಫುಲ್ ಮಾಡಿತ್ತು. ಇದು ಪೂರಾ ಮೂವಿ ನೋಡಿದ್ಮೇಲೆ வணக்கம் மாப்பிள்ளை. ஐயோ ಆ್ಯಕ್ಷನ್ ಸೀನ್ ಸರಿಯಾಗ ಓಕೆನಾ. ಥೋಡೆ ಮಾಸ್ ಆಡಿಯನ್ಸ್ ಸಲಕ್ಕೆ ಒಂದು ಆ್ಯಕ್ಷನ್ ಮೂವಿ ಅದ. ಸ್ವಲ್ಪ ದೇಶಭಕ್ತಿ ಪ್ರೀತಿನೂ ಫಿಲ್ಮ್ನಲ್ಲಿ ಆದ, ಸ್ವಲ್ಪ ಅದ, ಜಾಸ್ತಿ ಇಲ್ಲ. ಬಟ್ ಲಾಸ್ಟಿಗೆ ಅಂತರ್ಗ ವಾವ್ ಇದೇನು ಸೀನ್ ಅದ ನಮಗೆ ಅನಿಸದ ಮೂವಿ ನೋಡೋ ಮಟ್ಟಿಗೆ. ಬಟ್ ರಾಶಿ ಖನ್ನಾ ಆ್ಯಕ್ಟಿಂಗ್ ಸರಿಯಾಗದ, ಸಿದ್ಧಾರ್ಥ್ ಮಲ್ಹೋತ್ರಾ ಆ್ಯಕ್ಟಿಂಗ್ನೂ ಸರಿಯಾಗದ. ಓಕೆ, ನನಗೆ ಅದೇ ಅನಿಸಿತು, ಶಾರುಖ್ ಖಾನ್ಗೆ ಯಾಕೆ ಹಾಕಿರಪ್ಪ ಈ ಫಿಲ್ಮ್ನಲ್ಲಿ. ಡೈಲಾಗ್ಗಳು ಇದೆಯಲ್ಲ ಫಿಲ್ಮ್ನಲ್ಲಿ ಸ್ಟಾರ್ಟಿಂಗ್ದಾಗೆ ಮತ್ತು ಎಂಡಿಂಗ್ದಾಗೆ, ವಾಯ್ ಅಂತಂದೇನ. ಎಷ್ಟು ಗನ ಪ್ರೂಫ್ ಮಾಡ್ತೀರಿ ಸರ್, ಎಷ್ಟು ಗನ ಅದೇ ರಿಪೀಟ್ ಅಂತ ತೋರಿಸಿ ನಮಗೆ ಸಾಕು ಮಾಡ್ರಿ. ಸೆಕೆಂಡ್ ಪ್ಲೇನ್ ಹೈಜಾಕ್ ಆದಮೇಲೆ ಈಗ ಎದ್ದ ಉಳಿಸ್ತಾನ ಏನು ಮಿಷನ್ ಫೇಲ್ ಆಗ್ತದ. ಇದು ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ತದ. ಸೊ ನೆಕ್ಸ್ಟ್ ಕುಂಫು ಪಾಂಡ ರಿವ್ಯೂ ಬರ್ತದ. ಫಸ್ಟ್ ಟೈಮ್ ನಾನು ನೋಡ್ಲಕ್ಕೆ ಹೊಲಿತೀನಿ.
ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ನೋಡಿಲ್ಲ. ಡ್ಯಾಟ್ ಫೋರ್ತ್ ಪಾರ್ಟ್ ಏನು ನೋಡ್ಲಕ್ಕೊಲತ್ತಿನ. ನೋಡಮ್ ಹೆಂಗದ ಹೆಂಗಿಲ್ಲ. ಫಸ್ಟ್ ಟೈಮ್ ನಾನು ನೋಡ್ಲಕ್ಕೋತೀನಿ. ಇಲ್ಕ ನಾಳೆಗೆ ಅದು ರಿವ್ಯೂ ಬರ್ತದೆ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ರಜಾಕಾರ್ ಮೂವಿ ನೋಡಿಗೆಸ್ ನಿಮಗೆ ಹೆಂಗೆ ಅನ್ಸೋ ಅದನ್ನು ಕಾಮೆಂಟ್ ಮಾಡಿರಿ. ನಾನು ಯೋಧ ಮೂವಿ ನೋಡಿಗೆಸ್ ನಿಮಗೆ ಹೆಂಗೆ ಅನಿಸ್ಯದ? ಇದು ಪಠಾನ್ 3 ಅದ, ಇದು ಪಠಾನ್ 3 ಅದ, ಏನು ಟೈಗರ್ 3 ಅದ? ನೋಡಿಗೆಸ್ ನಿಮಗೆ ಹೆಂಗೆ ಅನ್ಸೋ ಕಾಮೆಂಟ್ ಮಾಡಿರಿ. ನನ್ನ ವಿಡಿಯೋ ಪಸಂದ ಲೈಕ್ ಮಾಡಿ, ಏನು ಸಪೋರ್ಟ್ ಕೊಡಿರಿ. ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.